ಇದು ಮೊದಲನೇ ಸಲ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದು 3 ವರ್ಷದ ಮುಂಚೆ ಶುರುವಾಗಿದ್ದ ಐಡಿಯಾ, ಯಾರಿಗೂ ಹೇಳ್ಕೊಟ್ಟಿಲ್ಲ. ಶುರು ಮಾಡ್ಕೊಂಡು ಟೆಕ್ನಿಕಲಿ ಎಲ್ಲರೂ ಶುರು ಮಾಡ್ಕೊಂಡು ನಾನು ಎಲ್ಲೂ ಪ್ರಮೋಷನ್ಸ್ ಮಾಡ್ತಿರೋ ಏನು ಕೊನೆಗೆ ಬಂದೆಲ್ಲ ಪ್ರಮೋಟ್ ಮಾಡೋಣ, ಯಾಕಂದರೆ ತುಂಬ ಟೆಕ್ನಿಕಾಲಿಟೀಸ್ ನಾವು ಕಲಿಯೋದಿತ್ತು. ಸೊ ಅದೆಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಅಂತ ಹೇಳೋಣ ಅಂತ ಒಂದು ಕಾರಣಕ್ಕೆ ನಾವು ಇವಾಗ ನಿಮ್ಗೆ ಹೇಳಿ ತೋರಿಸ್ತಾ ಇದ್ದೀವಿ. ಬಂದೂಕಲ್ಲಿ 6 ಚೇಂಬರ್ಗಳಿರುತ್ತೆ ರಿವಾಲ್ವರ್ಸಲ್ಲಿ. ನಮ್ಮ ಸಿನಿಮಾಲಿ 5 ಚೇಂಬರ್ ಇರುವಂಥ ಒಂದು ಗನ್ ಯೂಸ್ ಮಾಡಿರ್ತೀವಿ. ಆ ಗನ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸಾಕ್ಷಿ ಆಗಿರುತ್ತೆ. ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ ಹೇಳ್ತಿತ್ತು. ಸರ್ ಇದರಲ್ಲಿ ತುಂಬ ಲೇಯರ್ಸ್ ಇವೆ. ಈಗಲೇ ಅದನ್ನ ನಿಮಗೆ ಎಲ್ಲ ಹೇಳ್ಕೊಟ್ರೆ ಅದೊಂದು ಚಿಕ್ಕ ಚಿಕ್ಕ ಗ್ಲಿಮ್ಸಸ್. ಐಡಿಯಾ ಅಂತ ಬಂದರೆ ಒಂದು ಊರಲ್ಲಿ ಒಂದು ಸೀರೀಸ್ ಆಫ್ ಕ್ರೈಮ್ಸ್ ನಡೀತಾ ಇರುತ್ತೆ. ಕೊಲೆ ಮಾಡಿ ಮೂಟೆ ಕಟ್ಟಿ ನೀರಿಗೆ ಹಾಕ್ತಾ ಇರ್ತಾನೆ ಕೊಲೆಗಾರ. ಹಾಗೆ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಮಾಡ್ತಾ ಇರ್ತಾನೆ, ಆದರೆ ನನ್ನ ಹಿಡೀರಿ ಅನ್ನೋ ಥರದ್ದು. ಆ ಒಂದು ಐಡಿಯಾಲಿ ಸುತ್ತಂತ ಒಂದು ಕ್ಯಾರೆಕ್ಟರ್ಸ್ಗಳೆಲ್ಲ ಕೆಲವೊಂದಿರುತ್ತೆ. ಹೆಣ ಹುಡ್ಕುವಂಥ ಕ್ಯಾರೆಕ್ಟರ್ಸ್ ಆಗಲಿ, ಒಂದು ಪ್ಯೂರ್ ಲವ್ ಸ್ಟೋರಿ ಒಂದಿರುತ್ತೆ ಆ ಕಥೆಯಲ್ಲೇ. ಹಾಗೆ ಒಂದು ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಸೀನ್ಸ್ ಎಲ್ಲ ನಡೀತಾ ಇರ್ತಾರೆ. ಇವರೆಲ್ಲದಕ್ಕೂ ಆ ಕೊಲೆಗೆ ಇರೋ ಕಾರಣಗಳೇನು ಅನ್ನೋದೇ ಒಂದು ಐಡಿಯಾ. ಇದು ನನ್ನ ಮೊದಲನೇ ಸಿನಿಮಾ, ಎಲ್ಲೂ ವರ್ಕ್ ಮಾಡಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದಂತೆ. ಇದು ನನ್ನ ಮೊದಲನೇ ಸಿನಿಮಾ. ನಮಸ್ಕಾರ, ನನ್ನ ಹೆಸರು ಮಾನಸ. ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಇಟ್ಸ್ ಮೈ ಡೆಬ್ಯೂ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ. ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗನ್ನಿಸ್ತು. ಸೊ ಶಿ ಇಸ್ ವೆರಿ ಇನ್ನೋಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರ ಅಲ್ವಾ, ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನೋಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ಹೇಗೆ ಸೇರ್ಕೊಂಡು ಹೇಳ ಹೇಗೆ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆಕ್ಚುಲಿ ಚಿಕ್ಕವಳಿದ್ದಾಗಿಂದ ಆಕ್ಟರ್ ಆಗ್ಬೇಕಂತಾನೆ ಇದ್ದಿದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ, ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು. ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದೆಲ್ಲ ಸೆಟ್ ಆಯ್ತು ಅಂತ. ಅದಾದ್ಮೇಲೆ ಆಕ್ಷನ್ ಇಲ್ಲ ಇಲ್ಲ ಆ ಥರ ಇಲ್ಲ. ಥ್ಯಾಂಕ್ ಯು. ಅದು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ. ಸೊ ಜಿಮ್ ಅಲ್ಲಿ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು. ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗತ್ತೆ ಅಂತ ನೋಡಿ ಆಮೇಲೆ ಇಲ್ಲ. ಐ ವಿಶ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮಾನಸ್ ಅವರೇ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟರ್ ಚಾಮರಾಜ್ ಮಾಸ್ಟರ್ ಇಲ್ಲಿ ಬಂದಿದ್ದಾರೆ, ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗೈಡಲ್ಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹಿಂಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿ ಇರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ, ಸರ್ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸೆಲ್ಲ ಕಳಿಸ್ಕೊಟ್ಟು ಇವ್ರು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಆ ಕ್ಯಾರೆಕ್ಟರ್ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವ್ರು ಫಸ್ಟ್ ಟೈಮು ನನಗೆ ಸ್ಟೋರಿ ನಾರೇಟ್ ಮಾಡಿ ಒಂದು ಶೋರೀಲ್ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ
ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೊ ಸರ್, ನನ್ನ ಕ್ಯಾರೆಕ್ಟರ್ ಬಂದು ವಿಶ್ವ ಅಂತ. ಸೊ ನಾವೆಲ್ಲ ಟ್ರೈಲರ್ ನೋಡ್ತಿರಂಗೆ ನಾವು ಆಶ್ರಮದಲ್ಲಿ ಇರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ದೊಂದು ಚಿಕ್ಕ ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದೆಲ್ಲ ಮುಂದೆ ಮೂವಿ ನೋಡಬೇಕಾಗುತ್ತೆ. ಸರ್ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ದೇನಾದ್ರು ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ. ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಬರ್ತಾಯಿದ್ದೆ. ಎಷ್ಟೊಂದು ಹೀರೋಯಿನ್ಸ್ ಜೊತೆ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಕ್ಕಳಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ಎಲ್ಲರೂ ಹೇಳಿರೋ ರೀತಿ ಇದರಲ್ಲೊಂದು ಕ್ರೈಮ್ ಇದೆ, ಮತ್ತೆ ಕ್ಯೂಟ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ, ಆ್ಯಂಡ್ ಸುಮಾರು ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು, ಎಲ್ಲದೂ ಇದೆ. ಅದನ್ನೇ ಮತ್ತೆ ಹೇಳೋದಕ್ಕಿಂತ ಔಟ್ ಆಫ್ ದಟ್ ಏನಂತ ಹೇಳಿದ್ರೆ, ಒಂದು ಈಗ ಟೆಕ್ನಿಷಿಯನ್, ಆಸ್ ಅ ಟೆಕ್ನಿಷಿಯನ್ ನನಗೇನೆ, ಸೊ ನಾನೊಂದು ಫೋಕ್ ಲೋರ್ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡೋದು ನನ್ನ ಇಷ್ಟ. ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್, ನಮ್ಮ ಮಹೇಶ್ ಅವರು ಮೀಟ್ ಆದಾಗ ಇದನ್ನು ತೋರಿಸಿದಾಗ ಅದನ್ನು ಸುಮಾರು ಮಾತುಕತೆ ಏನೇನು ಆಗಬೇಕು, ಹೇಗೆ ಆಗಬೇಕು ಅಂತ ಹೇಳಿ ಸುಮಾರು ದಿನಗಳ ನಂತರ ಇದನ್ನು ಒಪ್ಕೊಂಡಾದ್ಮೇಲೆ ಹೀಗೆ ಮಾಡೋಣ ಅಂತ ಹೇಳಿ 1 ವರ್ಷದ ಹಿಂದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಮಾಡುವಾಗಲೂ ಕೂಡ ಪ್ರತಿಯೊಂದು ಎಳೆಯಾಗಿ ಏನು ಅವ್ರನ್ನ ಅದನ್ನ ಬಿಟ್ಕೊಟ್ಟಿದ್ದಾರೆ, ಅದನ್ನ ಎಂಡ್ ತನಕ ಹೇಗೆ ಅದನ್ನ ನಮ್ಮ ಹಿಡಿದಿಟ್ಕೊಳ್ಳುತ್ತೆ ಅಂದ್ರೆ ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆಸ್ ಅ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನ ನಮ್ಮ DTS ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಥಿಯೇಟರ್ ಹೇಗೆ ಕೇಳಿಸ್ಬೇಕು, ಅದು ಪ್ರತಿ ಸೆಕೆಂಡು ನಾವು ಮಾಡಿದಾಗಲೂ ಕೂಡ ಅದೊಂದು ಹೊಸ ರೀತಿಯಾದಂಥ ಅನುಭವ ಆಗ್ತಾ ಇದೆ. ಇದನ್ನ ಎಲ್ಲರೂ ಕೂಡ ಥಿಯೇಟರ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರು ಕೂಡ OTT ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರಲಿ, ಆಮೇಲೆ ನೋಡೋಣ, ಇನ್ನೊಬ್ರು ಹೇಳಿದ್ ಕೇಳಾದ್ಮೇಲೆ ನೋಡೋಣ ಅನ್ನೋಕ್ಕಿಂತ ಫಸ್ಟ್ 3 days ಅಲ್ಲೇ ನೀವೆಲ್ಲರೂ ಇದನ್ನ ನೋಡ್ಕೊಂಡ್ರೆ, ಟೆಕ್ನಿಷಿಯನ್ ಆಗಿ ನಾವು ಏನೇನ್ ಮಾಡಿದೀವಿ ಎಲ್ಲರಿಗೂ ಗೊತ್ತಿರ್ತೇವೆ. 4-5 ಸಾಂಗ್ ಇಟ್ಟೇ ಇರ್ತೀವಿ. ಓಕೆ, ಸಿಚುವೇಶನ್ ಬೇಕಾದಂಥದ್ದು ಎಲ್ಲ ರೀತಿಯಾದಂಥ ಬೇಕಾದಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ ಗಳಿರ್ಬೋದು, ಅದನ್ನೆಲ್ಲ ಬಳಸ್ತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವ್ ಏನೇ ಒಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪೋದು ಈಗ ಮುಖ್ಯ ಆಗಿದೆ. ನಾವು ಇಷ್ಟ ದಿನದಿಂದ ಯಾವುದೇ ರೀತಿಯಾದಂಥ, ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ತರ ಇದು. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಆದಂತ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡ್ ಬಂದಿಲ್ಲ. ಇನ್ ಟರ್ಮ್ಸ್ ಆಫ್ ತುಂಬಾ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ ಕಡೆಯಿಂದ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ನಾವು ರಿವಿಷನ್ಸ್ ನ ಬೇರೆ ಕೆಲಸಗಳಲ್ಲಿ ಇದ್ವಿ. ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು. ಎಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂತ ಈ ಪ್ರಚಲಿತ ಇದರಲ್ಲಿ ಏನ್ ನಡೀತಿದೆ ದಿನಗಳಲ್ಲಿ, ಹೇಗೆ ಆಗ್ತಿದೆ ಜನರನ್ನು ತಲುಪೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಕ್ಕಾದ್ರೂ ಥಿಯೇಟರ್ಗೆ ಬರಬೇಕು ಜನ ಫಸ್ಟ್. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು, ನಾನು ಮ್ಯೂಸಿಕ್ ಡೈರೆಕ್ಟರ್ ಹೌದು, ಆದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಆತರ ಅಲ್ಲ. ಬಟ್ ಆದ್ರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬಾ ಹೋಪ್ಸ್ ಇದೆ. ಆ ಹೋಪ್ಸ್ ಅನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಇದುವರೆಗೂ ಕೂಡ ಕಳ್ಕೊಂಡಿಲ್ಲ. ಆಸ್ ಪ್ರಮೋಷನ್ಸ್ ತುಂಬಾ ಆಗಿಲ್ಲ ಅಂತ ಹೇಳಿದ್ರು, ಒಂದು ಸರಿ ಜನ ಇದನ್ನ ಬರಕ್ ಶುರು ಮಾಡಿದ್ರೆ ಖಂಡಿತ ದೇ ವಿಲ್ ಲವ್ ಇಟ್. ಅಂಡ್ ನಾನು ಅದನ್ನ 100% ಎಲ್ಲರಿಗೂ ಹೇಳ್ತೀನಿ. ಅಂಡ್ ಈ 3 ದಿನಗಳಲ್ಲಿ ಎಲ್ಲರೂ ನೋಡ್ಲೇಬೇಕು. ಎಲ್ಲೆಲ್ಲಿ ಸಾಧ್ಯನೋ ಅಷ್ಟು ಇದು ಮಾಡಿ. ಅಂಡ್ ನಮಗೆ ಪ್ರಮೋಷನ್ಸ್ ಅಂತ ಹೇಳಿದ ತಕ್ಷಣ ಕೊನೆಗೆ ಮೀಡಿಯಾದವ್ರನ್ನು ನಾವು ಆ ರೀತಿ ಏನಂತ ಹೇಳಿದ್ರೆ, ಅವರಿಗೆ ತಿಳಿಸ್ದೇನೆ ಮುಂದಿನ ವಿಚಾರಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನು ನಾವು ಭೇಟಿ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು, ನಮ್ಗೆ 3 days ಇರೋದಷ್ಟೇ ನಮ್ ರಿಲೀಸ್ಗೆ. ನೀವೆಲ್ಲರೂ ಏನಂತ ಹೇಳಿದ್ರೆ, ಪ್ಲೀಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ, ಎಷ್ಟು ಸಾಧ್ಯನೋ ಈ ವರ್ಡ್ ನ ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ತಿಳಿಸಿ. ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಕಂಟೆಂಟ್, ಎಸ್ ಎಲ್ಲರೂ ಹೇಳ್ತಿರೋದು ಈಗ ಕಂಟೆಂಟ್ ಇರುವಂತಹ ಮೂವೀಸ್ ಬರಬೇಕು ಅಂತ ಹೇಳಿ. ಇದು ನನಗೆ 100% ಶ್ಯೂರಿಟಿ ಇದೆ, ಅಶೂರೆನ್ಸ್ ಇದೆ. ನಾನ್ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕೂಡ ಥಿಯೇಟರ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕಥೆ ಇದೆ. ಆ ಎಳೆಯಾಗಿ ಬಿಟ್ಟಿರುವಂತ ಪ್ರತಿಯೊಬ್ಬರ ಪಾತ್ರ ಕೂಡ, ಪ್ರತಿಯೊಬ್ಬರದ್ದು ಕೂಡ ಏನ್ ಟೆಕ್ನಿಷಿಯನ್ಸ್ ಇದೀವಿ, ಆಕ್ಟರ್ಸ್ ಇದಾರೆ, ಅಂಡ್ ಪ್ರತಿಯೊಬ್ಬರು ದೊಡ್ಡವರು ಎಲ್ಲರೂ ಇರೋದು, ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಸಚ್ ಅ ಲವ್ಲಿ ಆ ಅಪಿಯರೆನ್ಸ್ಗೆ. ಅಂಡ್ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ವರ್ಕ್ ಮಾಡಿದೀವಿ, ಎಡಿಟಿಂಗ್ ಇರಬಹುದು, ಕಲರ್ ಇರಬಹುದು, ಅಂಡ್ ಮ್ಯೂಸಿಕ್ ಹಿಂದ್ಗಡೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಂಡ್ ಪ್ರತಿಯೊಬ್ಬರ ಟೆಕ್ನಿಷಿಯನ್ ಕೂಡ ನಾನು ಇದನ್ನ ಆಸ್ ಎ ಸಪೋರ್ಟಿವ್ ಆಗಿ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ನಮ್ಮೆಲ್ಲರನ್ನು ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಆಕ್ಚುಲಿ ನಾನು ಫಸ್ಟ್ ಸ್ಟಿಲ್ ಫೋಟೋಗ್ರಫಿ ಮಾಡ್ತಿದ್ದೆ ಇದರಲ್ಲಿ ಕಿರಿಕ್ ಪಾರ್ಟಿ ಫಿಲ್ಮ್ ಅಲ್ಲಿ. ಸೊ ಕಿರಿಕ್ ಪಾರ್ಟಿ ಅವನೇಶ್ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ, ಅಂಡ್ ದೆನ್ ಹಂಗೆ ನನ್ನ ಪಾಡಿಗೆ ನಾನು ಕರಿಯರ್ ಓಕೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ನಾನು ಐ ವಾಸ್ ಸರ್ಚಿಂಗ್ ಫಾರ್ ಆಪರ್ಚುನಿಟೀಸ್. ಬಟ್ ಅವಾಗ ನಾನು ಅಡ್ವರ್ಟೈಸಿಂಗ್ ಅಲ್ಲಿ ಇಳಿದಿದ್ದೆ, ನಾನು ಜಾಸ್ತಿ ಆಡ್ಸ್ ಮಾಡ್ತಾ ಇರ್ತೀನಿ. ಅಂಡ್ ಅವಾಗ ನಾನು 2020 ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನಗೆ ಮಹೇಶ್ ಬಂದ್ಬಿಟ್ಟು ಈ ಥರ ಒಂದು ಕತೆ ಹೇಳಿದ್ರು. ಥ್ರೂ ಅ ಫ್ರೆಂಡ್, ಆಕ್ಚುಲಿ ಥ್ರೂ ಅ ಫ್ರೆಂಡ್, ಒಂದು ಫ್ರೆಂಡ್ ರೆಫರಲ್ ಇಂದ ಈ ಥರ ಒಬ್ರು ಇದ್ದಾರೆ,
ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸಿನಿಮಾಟೋಗ್ರಫಿ ಮೇಲೆ. ಅಂಡ್ ಮೋರ್ ಓವರ್ ಅವ್ರು ಬಂದ್ಬಿಟ್ಟು ಯಾರು ಇದು ಮಾಡಿದ್ದು ಅಂತ ಒಬ್ರು ಶಾರ್ಟ್ ಫಿಲ್ಮ್ ಮುಖಾಂತರ ಆ ಡೈರೆಕ್ಟರ್ ಬಂದ್ಬಿಟ್ಟು ಇವ್ರು ರೆಫರ್ ಮಾಡಿದ್ರು. ಅಂಡ್ ದೆನ್ ಇವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ಟೈಮ್ಗೆ ನನಗೆ ಏನು ಅರ್ಥನೇ ಆಗಿಲ್ಲ. ಒಂದ್ ಸೆಕೆಂಡ್ ಏನಪ್ಪಾ ಇದು ಏನ್ ಹೇಳ್ತಿದ್ದಾರೆ ಅಂತ. ಅಂಡ್ ದೆನ್ ಒಂದ್ 2-3 ಸತಿ ತಲೆ ತಿಂದು ಒಂದು 3-4 ಸತಿ ಹೇಳಿಸ್ಕೊಂಡೆ ನನ್ನ ಸ್ಟೋರಿನ. ಅದನ್ನ ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡ್ಬೇಕಾದ್ರೆ ಆ ಸ್ಟೋರಿನ ಕೇಳಿಸ್ಕೊಂತಾರೆ, ಇವ್ರು ನರೇಟ್ ಮಾಡಿ ಸ್ಟೋರಿನ ನಾನು ಕೇಳಿಸ್ಕೊಂಡು. ಅಂಡ್ ದೆನ್ ನಾನು 2021 ಅಲ್ಲಿ ಪ್ರಾಪರ್ ಆಗಿ ನಾವು ಶೂಟಿಂಗ್ ಶುರು ಮಾಡೋದಕ್ಕೂ ಮುಂಚೆ ಸ್ವಲ್ಪ ಲುಕ್ ಟೆಸ್ಟ್ ಅದು ಇದೆಲ್ಲ ಆಗ್ತಿತ್ತು. ಬಟ್ ನನಗೆ ಆ ಸಿನಿಮಾ ಈ ಫ್ಲೇವರ್ ಅಲ್ಲಿ ಓಕೆ 1 hour ಮತ್ತೆ ಈ ತರ ಫ್ಲೇವರ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತ ಇತ್ತು. ಅಂಡ್ ಮೋರ್ ಓವರ್ ನನ್ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಪೋರ್ಟ್ರೇ ಮಾಡ್ಬೇಕು ಅಂತ ನನ್ಗೆ ತುಂಬಾ ಇಷ್ಟ. ಜಾಸ್ತಿ ಲೈಟಿಂಗ್ಸ್ ಇಲ್ದಿರ, ಜಾಸ್ತಿ ಏನು ಆಡಂಬರ ಇಲ್ದಿರ, ಎಷ್ಟು ನ್ಯಾಚುರಲ್ ಆಗಿ ಆಕ್ಟರ್ಸ್ ನ ಹೆಂಗೆ ತೋರಿಸ್ಬೇಕು ಅಂತ. ಅಂಡ್ ಮೋರ್ ಓವರ್ ನನಗೆ ಐಡಿಯಾ ಇತ್ತು. ಗೋಪಾಲ್ ಸರ್ ಜೊತೆಗೆ ನಾನು ಆಲ್ರೆಡಿ ಕೆಲಸ ಮಾಡಿದೆ, ಬಾಲಾಜಿ ಸರ್ ಜೊತೆ ನಾನು ಆಲ್ರೆಡಿ ನಾರಾಯಣದಲ್ಲಿ ನೋಡಿದ್ದೆ. ಅವ್ರು ಯಾವ ಲೆನ್ಸಿಂಗ್ ಇಟ್ರೆ ಅವ್ರ ಫೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸೊ ಯಾವ ತರ ಇಟ್ರೆ ಹೆಂಗಿರುತ್ತೆ ಅಂತ ನಂಗೆ ಆಲ್ರೆಡಿ ಒಂದ್ ತಲೆಗಿತ್ತು. ಅಂಡ್ ಮೋರ್ ಓವರ್ ಅವರು ಮಹೇಶ್ ಅವ್ರು ಪ್ರತಿಯೊಂದು ಸೀನ್ ಬಂದು ಹೇಳ್ತಾ ಇದ್ರು ಒಂದು ಇಂಟ್ರೆಸ್ಟಿಂಗ್ ಇರೋದು ನನಗೆ. ವೆರಿ ಮಿನಿಮಲ್ ಲೈಟಿಂಗ್ ಅಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಾಗುತ್ತೋ ಆ ತರ ತೆಗ್ದಿ ನನ್ನ ಕೈಲಿ ಎಷ್ಟು ಸಾಧ್ಯನೋ. ಅಂಡ್ ಮೋರ್ ತುಂಬಾ ಚಾಲೆಂಜಸ್ ಇತ್ತು. ಸೊ ಅದೆಲ್ಲ ಮೋರ್ ನಂಗೆ ಮಹೇಶ್ ಅಲ್ಲಿ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅವ್ರ ನರೇಷನ್, ಅವ್ರ ವಿಜುವಲ್ ಸ್ಟೋರಿ ನರೇಷನ್. ಅದು ಒಂದೊಂದು ಡೈಲಾಗು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದೊಂದು ಡೈಲಾಗು ತುಂಬಾ ಕನೆಕ್ಟಿಂಗ್ ಇದೆ. ಅದೊಂದು ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ಸಿನಿಮಾಲಿ. ಸೊ ನೀವೆಲ್ಲರೂ ದಯವಿಟ್ಟು ಬಂದು ನೋಡಿ ಸಿನಿಮಾ. ಅಂಡ್ ನೀವು ಬಂದ್ಬಿಟ್ಟು ಇನ್ನೊಬ್ರಿಗೆ ಹೇಳಿದ್ರೆ ಸಾಕು. ನನಗೂ ತುಂಬಾ ಕಾನ್ಫಿಡೆನ್ಸ್ ಇದೆ. ಆಲ್ರೆಡಿ ನನ್ನ ಸಿನಿಮಾ ಹಿಟ್ ಆಗಿದೆ ಅಂತ ನನಗೊಂದು ನಂಬಿಕೆ ಆಲ್ರೆಡಿ. ಬಟ್ ಅದೇ ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ. ಅಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ಶ್ವೇತಾ ಮ್ಯಾಮ್ ಅಂಡ್ ಥ್ಯಾಂಕ್ಸ್ ಟು ಬಾಲಾಜಿ ಸರ್ ಫಾರ್ ಹ್ಯಾವಿಂಗ್ ಫಾರ್ ಕಮಿಂಗ್ ಇನ್ ಟು ದಿಸ್ ಫಿಲ್ಮ್. ಸೊ ಅವರಿಂದನೂ ತುಂಬಾ ಒಂದು ದೊಡ್ಡ ಲೈಫ್ ಬಂದಿದೆ ಈ ಸಿನಿಮಾಗೆ. ಸೊ ಥ್ಯಾಂಕ್ ಯು ಗೋಪಾಲ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಶೂಟಿಂಗ್ ಬಂದ್ಬಿಟ್ಟು ಒಂದು 61-62 ಡೇಸ್ ವರ್ಗೂ ಆಗಿದೆ. 62 ಡೇಸ್ ಆಗಿದೆ. ಸೊ ಅದು ಗ್ಯಾಪ್ ಬಿಟ್ಟು ಸ್ಕೆಡ್ಯೂಲ್ ವೈಸ್ ನಾವು ಶೂಟ್ ಮಾಡ್ತಾ ಇದ್ವಿ. ಸಾರಿ, ನೈಟ್ ಎಫೆಕ್ಟ್ಸ್ ಈಕ್ವಲ್ ಇದೆ ಎರಡೂ. ಸೊ ಡೇನು ಇದೆ, ನೈಟು ಇದೆ. ಸೊ ಎರಡು ಈಕ್ವಲ್ ಆಗಿ ಇತ್ತು. ನೈಟ್ ಬಂದಾಗ ನೈಟ್ ಅಲ್ಲೂ ಲೈಕ್ ಜಾಸ್ತಿ ಔಟ್ಡೋರ್ ಇತ್ತು. ಸೊ ರೇಂಜ್ ಸೀಕ್ವೆನ್ಸಸ್ ಎಲ್ಲ ಇತ್ತು. ಹೌದು. ಸೊ ನ್ಯಾಚುರಲ್ ಲೈಟ್ಸ್ ಬಂದ್ಬಿಟ್ಟು ಕೆಲವೊಂದು ಸೀನ್ ಬಂದ್ಬಿಟ್ಟು ಸ್ಟ್ರೀಟ್ ಲೈಟ್ ಕೆಳಗಡೆನೆ ಶೂಟ್ ಮಾಡಿದ್ನು. ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನನ್ಗೆ ಅಷ್ಟು ರೆಸ್ಟ್ರಿಕ್ಷನ್ ಇತ್ತು. ಬಟ್ ಇಟ್ಸ್ ಓಕೆ. ಬಟ್ ಕತೆಗೆ ಹಂಗ್ ಸೂಟ್ ಆಗಿದೆ. ಸೊ ಕತೆಗೆ ಸಕ್ಕದಾಗಿ ಸೂಟ್ ಆಗಿದೆ. ಸೊ ಅಂಡ್ ಮೋರ್ ಓವರ್ ಕೆಲವೊಂದು ಇಲ್ಲ ನನಗೆ ರೇಂಜ್ ಸೀಕ್ವೆನ್ಸ್ ನಂಗೆ ಈ ತರಾನೇ ಬೇಕು ಅಂತ ನಾನು ಡಿಮ್ಯಾಂಡ್ ಮಾಡಿದಕ್ಕೆ ಕೆಲವೊಂದು ಹಠ ಮಾಡಿ ತರ್ಸ್ಕೊಂಡಿದ್ದೀನಿ. ಅದು ಇದೆ. ಸೊ ಅದ್ರಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಪ್ರೆಸ್ ಮೀಟ್ ಮಾಡೋಣ ಅಂತ ಟೀಮ್ ಇಂದ ಡಿಸೈಡ್ ಆಯ್ತು. ಬಟ್ ಸೇಮ್ ಟೈಮಿಗೆ ನಮಗೆ ಹರೀಶ್ ಸರ್ ಸ್ಪಂದಿಸಿ ಲಾಸ್ಟ್ ಮೂಮೆಂಟ್ ಅಲ್ಲೇ ಪ್ರೆಸ್ ಮೀಟ್ ಮಾಡಿಕೊಟ್ರು. ಹರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಟು ಡಿಸ್ಟ್ರಿಬ್ಯೂಷನ್ ಬಂದಾಗ ನಾವು ಲಾಸ್ಟ್ ಒಂದು 2 months ಅಲ್ಲೇ ನಾವು ಎಡಗೈ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದಾದ್ಮೇಲೆ ದೂರ ತೀರಾಯನ ಮಾಡಿದ್ವಿ. ಅಂದ್ರೆ ಥಿಯೇಟರ್ದು ಬರೋ ಆಡಿಯನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಅಂದ್ರೆ ಫಾರ್ ಗುಡ್ ಸಿನಿಮಾ ಬಿಫೋರ್ ದೇ ಯೂಸ್ ಟು ಕಮ್, ಈಗ ವಾವ್ ಸಿನಿಮಾನೇ ಬೇಕಾಗಿದೆ ಥಿಯೇಟರ್ಗೆ. ಅಂಡ್ ನಮ್ಮ ಈ ಬಂದೂಕ್ ಸಿನಿಮಾ ವಾವ್ ಕಂಟೆಂಟ್ ಇದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇದು ಮಹೇಶ್ ಸರ್ದು ಏನ್ ಕ್ಯಾಲಿಬರ್ ಏನಿದೆ, ಡೈರೆಕ್ಟರ್ ಕ್ಯಾಲಿಬರು, ಮತ್ತೆ ಎಸ್ಪೆಷಲಿ DOP ಸರ್ ಕ್ಯಾಲಿಬರು, ಮತ್ತೆ ಮ್ಯೂಸಿಕ್ ನಮ್ಮ ಪ್ರಸನ್ನ ಸರ್ದು, ಮತ್ತೆ ಮೂರ್ತಿ ಸರ್ ಅವರೇ ಅಂದ್ರೆ ಹೆಂಗ್ ಹೇಳೋ ಗೊತ್ತಾಗ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ಅವರು ಪರ್ಸನಲ್ ಜರ್ನಿ ಹೇಳಿದ್ರು. ಅಂದ್ರೆ ಅವ್ರು ಎಲ್ಲಿಂದ ಬಂದಿದ್ದು, ಅವ್ರು ಏನ್ ಮಾಡಿದ್ರು, ಅದಾದ್ಮೇಲೆ ಅವರೇ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು. ನಮ್ಮ ಸಿನಿಮಾ ಮಾಡುವಾಗನು ನಮ್ಗೆ ಯಾರು ಇರ್ಲಿಲ್ಲ ಅಂತಾನೆ ನಮ್ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ದು. ಹಂಗೆ ಈ ಸಿನಿಮಾನು ಆಫ್ಟರ್ 1.5 year ನಾನು ಫಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ನೆನ್ಪು ಬರ್ತಿದೆ. ಬಟ್ ಹೋಪ್ಫುಲಿ ಈ ಸಿನಿಮಾ ಥಿಯೇಟರ್ ಅಲ್ಲಿ ಒಳ್ಳೆ ಸದ್ ಮಾಡುತ್ತೆ. ಅಂಡ್ ನಾಳೆ OTT ಬಂದಾಗ ನೀವು ಅಂತೀರ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು ಅಂತ, ಪ್ಲೀಸ್ ಅದು ಅನ್ಬೇಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇನ್ ಅರ್ಬನ್ ಸೆಂಟರ್ಗಳು ಏನಿದೆ ಇನಿಷಿಯಲಿ ಆ ತರನೇ ಮಾಡೋದು ಸರ್. ಅಂದ್ರೆ ವರ್ಕ್ ಆದ್ರೆ ವೈಡ್ ಹೋಗ್ತೀವಿ ಸರ್. ಮಲ್ಟಿಪ್ಲೆಕ್ಸ್, ಎಸ್ ಸರ್. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಇನಿಷಿಯಲಿ ಟಾರ್ಗೆಟ್ ಮಾಡ್ತಾ ಇರೋದು.
ಮತ್ತೆ ಸಿಂಗಲ್ ಸ್ಕ್ರೀನ್ ನಿಮಗೆ ಗೊತ್ತಿದೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಬಜೆಟ್ ಕನ್ಸ್ಟೆಂಟ್ ಇರೋದ್ರಿಂದ ನಮ್ದ್ರಲ್ಲಿ ಇದ್ದಿದ್ರಲ್ಲಿ ಏನು ಬೆಸ್ಟ್ ಮಾಡಬೇಕು ಅದು ಥಿಯೇಟರ್ ಸೆಟಪ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಹಾಂ ಸರ್. ಎಸ್ ಕರೆಕ್ಟ್. ಇಲ್ಲ ಸರ್, ನೀವು ನೋಡಿರ್ಬೋದು ಎಲ್ಲ ರಿಲೀಸ್ ಮಾಡಿರೋ ಸಿನಿಮಾಗಳೆಲ್ಲ ಪ್ರೈಮ್ ಸ್ಲಾಟ್ ಅಲ್ಲೇ ರಿಲೀಸ್ ಮಾಡಿದ್ದೀವಿ ಸರ್. ಎಸ್ ಸರ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮಹೇಶ್ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ವಿಜುವಲಿ ಶಾರ್ಟ್, ವಿಜುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ, ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 ಫಿಲ್ಮ್ ವರ್ಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್. ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್, ನಮಗೆ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿ ನಾವು ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ. ಈ ಫಿಲಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆ ಇರಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ. ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫೈಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್. ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳಬೇಕಾಗಿಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಅವ್ರ ಫ್ಯಾನ್, ಅವ್ರ ಥಿಯೇಟರ್ ಡೇಸಿಂದ ಫ್ಯಾನ್ ನಾನು. ಶ್ವೇತಾ ಮೇಡಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ಮಾನಸ, ಆಲ್ ದ ವೆರಿ ಬೆಸ್ಟ್. ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಯಾಕೆ ಅನ್ನೋದು, ಸಸ್ಪೆಂಡ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಈಸ್ ಒಂದು ಬಿಟ್ಕೊಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದು ಅಲ್ಲದೆ ಐ ಹ್ಯಾವ್ ಟು ಮೆನ್ಷನ್, ಐ ಹ್ಯಾವ್ ಆಕ್ಟೆಡ್ ವಿತ್ ನಿಶಾ. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಜರ್ನಲಿಸ್ಟ್ ರೋಲ್. ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಅವರು ರಂಗಾಯಣದವರು ಆ್ಯಂಡ್ ಈಸ್ ಫ್ರಮ್ ಮೈಸೂರು. ಐ ಹ್ಯಾವ್ ಸೀನ್ ಹಿಸ್ ವರ್ಕ್ ಇನ್ ದ ಪಾಸ್ಟ್. ಆ್ಯಂಡ್ ನೀವೆಲ್ಲ ಎಷ್ಟೋ ಫಿಲ್ಮ್ ಮೀಟ್ಸ್ಗೆ ಹೋಗಿ ಆ್ಯಕ್ಟರ್ಸ್ನ ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ಸ್ನ ಪ್ರಶ್ನೆ ಕೇಳಿ, ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ, ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದ್ದೀರಾ. ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಅಪ್ರೋಚ್ ದೆಮ್ ವಿತ್ ದಟ್ ಎಂಪತಿ ಅಂತ ನನಗೆ ಅನ್ಸುತ್ತೆ, ಇವನ್ ಆಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ವಿಶ್ ಯು ದಟ್ ಈ ಫಿಲ್ಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು. ಇಲ್ಲ ಇನ್ನೊಂದು ಸಸ್ಟೈನ್ ಮಾಡೋದಕ್ಕೆ ಅನ್ನೋದು ಫಿಲ್ಮ್. ದಟ್ಸ್ ನಾಟ್ ದೊಡ್ಡ, ಬಿಕಾಸ್ ನಮಗೆಲ್ಲರಿಗೂ ಫಿಲ್ಮ್ ಮಾಡೋದಕ್ಕೆ ಬಡ್ಜೆಟ್ ಇರುತ್ತೆ, ಪ್ರಾಫಿಟ್ಗೆ ಯಾರು ಬಡ್ಜೆಟ್ ಹಾಕೊಡಲ್ಲ, ಬರ್ತಾನೆ ಇರಬೇಕದು. ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್. ಬಟ್ ನನಗೆ ನಿಮ್ಮ ಆಸ್ತಿ ಏನು ಕಾಣಿಸುತ್ತೆ ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್, ಆಲ್ ಆಫ್ ಯು. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ವಿಶ್ ದಟ್ ನಿಮಗೆ ಅದರ ಒಂದು ಫ್ರೂಟ್ ಬೇರ್ ಆಗಲಿ ಅಂತ ಅಷ್ಟೇ. ಆಲ್ ದಿ ಬೆಸ್ಟ್. ಆ್ಯಂಡ್ ದೀಪಕ್, ನೀವು ಮಾಸ್ಟರ್ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಂಗ್ಸ್ಟರ್ಸ್ ಎಲ್ಲ. ವೆರಿ ಗುಡ್. ಈಗಾಗಲೇ ಟ್ರೈಲರ್ ನೋಡಿದ್ರೆ ಇದರಲ್ಲಿ ನಾನು ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಶೂಟ್ ಆಗಿದ್ದು 3-4 ವರ್ಷದ ಹಿಂದೆ ಶೂಟ್ ಆಗಿದೆ. ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಬಂದೂಕ್ ಅಂತ ಟೈಟಲ್ ಹೇಳಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಕಾಮನ್ ವರ್ಡ್, ಬಟ್ ಈ ಹೆಸರಲ್ಲಿ ಸಿನಿಮಾನೇ ಬಂದಿಲ್ವಾ ಅಂತ ನಾನು ನೋಡಿದೆ. ಸೊ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಟೈಟಲ್. ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು, ಬಟ್ ಫಸ್ಟ್ ಟೈಮ್ ಹೇಳ್ತಿದೀನಿ ಅಂತ ಹೇಳಿ ಸ್ವಲ್ಪ ತಡವರ್ಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗ್ಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ದೆನ್ ಅವ್ರ ಕೆಲ್ಸದ್ದು ನಾನು ಕೇಳಿದೆ, ಯಾಕಂದ್ರೆ ಹೊಸ ಪ್ರೊಡಕ್ಷನ್ ಹೌಸ್, ಹೊಸ ಡೈರೆಕ್ಟರ್, ಒಬ್ಬ ಆಕ್ಟರ್. ಇನ್ನು ನನ್ನ ಕರಿಯರ್ ಅಲ್ಲಿ ನಾನಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದ್ರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ ಗೊತ್ತಿಲ್ಲ ಹೇಗ್ ಮಾಡಿದ್ದಾರೆ, ಮಾಡ್ಬೇಕೋ ಬೇಡವೋ ಅಂತ ಡೌಟ್ ಅಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ನಾನು ಫಸ್ಟ್.
ನಿಮ್ಮ ಏನ್ ವರ್ಕ್ ಮಾಡಿದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದ್ ಶೋ ರೀಲ್ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗ್ಲಿ, ಇವ್ರ ಕೆಲಸ ಆಗ್ಲಿ ನೋಡಿ ಡೆಫಿನೆಟ್ಲಿ ತುಂಬಾ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡ್ಬೇಕು, ಯಾಕಂದ್ರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಸಿನಿಮಾ ಅಂದ್ರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲನೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಅವರ ಪ್ಯಾಷನ್ ಆಗ್ಲಿ, ಅವ್ರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಅನಿಸ್ತು. ಅಂಡ್ ಆಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು. ಸೊ ದಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್. ಅಂಡ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿದೀನಿ ಅಂತ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಹೊಸ ಪ್ರೊಡಕ್ಷನ್ ಹೌಸ್ ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ರೋಲ್ ಇರುತ್ತೆ ನಿಮ್ದು, ಒಂದ್ ಸಪೋರ್ಟ್ ಮಾಡಿ ಆ ತರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವ್ದ್ರಲ್ಲೂ ಕಮ್ಮಿ ಮಾಡ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ರೆಮ್ಯುನರೇಷನ್ ಬೇಕು ಅಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರೆಲ್ಲ ಅಂಡ್ ಆಕ್ಟರ್ಸ್, ನಾನು ಸಿನಿಮಾ ನೋಡಿದೀನಿ, ಹೊಸ ಆಕ್ಟರ್ಸ್ ಎಲ್ಲ ತುಂಬಾ ಚಿಕ್ಕವರಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು ಒಳ್ಳೆ ಕೆಲಸ ಮಾಡಿದೀನಿ. ಒಂದು ಹೊಸ ಸಿನಿಮಾ, ಹೊಸ ಪ್ರೊಡಕ್ಷನ್ ಆದ್ರೂ, ಹೊಸ ಡೈರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲ್ ನ ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಅಂಡ್ ಇವರೆಲ್ಲ ಇನ್ನ ನೆಕ್ಸ್ಟ್ 5-6 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಲಾಂಗ್ ಟು ಗೋ, ಬಟ್ ಇಲ್ಲಿರ್ತಾರೆ. ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದೀನಿ ಅನ್ನೋ ಖುಷಿ ಇದೆ. ಸೊ ನೀವು ಅಫ್ಕೋರ್ಸ್ ನೀವು ಎಲ್ಲಾ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡ್ತೀರಾ. ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದ್ರೆ ಇಂಥವ್ರು ಬೆಳಿಬೇಕು, ಇನ್ನು ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್, ನಿಮ್ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ತುಂಬ ಖುಷಿ ಆಗ್ತಾ ಇದೆ. ನಾನು ಅದ್ವೈತ್ ಋಷಿಕೇಶ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಮಮತಾಮಯಿ ತಾಯಿ ನೋಡಿರ್ತೀರ, ಇದರಲ್ಲಿ ನಾನು ಭಾಳ ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನನಗೆ ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಏನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೆ ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್ ಅವರೆಲ್ಲ ತುಂಬ ಯಂಗ್ಸ್ಟರ್ಸ್, ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು, ಅವ್ರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವ್ರು ಒಂದು 4 ಜನ ಜಿಮ್ ಅವ್ರನ್ನ ಕರ್ಕೊಂಬರಿದ್ರು. ನಮ್ಮ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಎಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ ನನಗೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ, ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ, ಮಹೇಶ್ ಅವರು ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ ಬಾಲಾಜಿ ಸರ್ ಜೊತೆಗೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯ್ತು, ಏನು ಫೋಟೋ ವಾಕ್ ಮಾಡೋಣ ಸರ್ ನಾವು. ಸೊ ನನ್ನ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹೇಶ್ಗೆ ಮತ್ತು ಮೂರ್ತಿ ಅವರಿಗೆ ಥ್ಯಾಂಕ್ ಯು. ದಯವಿಟ್ಟು ಆಡ್ಕೋಬೇಡ್ರಿ, ಏನನ್ನ ತೊದಲಿದ್ರೆ ನೋಡಿ. ಆಗ್ಲೇ ದಪ್ಪಿದ್ದೀರಾ, ನಾನು ಇದೇ ಫಸ್ಟ್ ಸರ್ ಮೈಕ್ ಹಿಡಿತಿರೋದು. ಓಕೆ ಓಕೆ ಸರ್. ಮೂಲತಃ ನಾನು ಹಳ್ಳಿಯವನು, ಕನಕಪುರ ರೋಡು ಕಗ್ಲಹಳ್ಳಿ ಅಂತ, ಇವತ್ತು ಶೂಟಿಂಗ್ ಕಗ್ಲಹಳ್ಳಿ ಅಂತಲೇ ಹೆಸರುವಾಸಿ. ಅದು ಅಲ್ಲಿಂದ ಬಂದವನು ನಾನು. ಹಾಂ ಸರ್, ಅದೇ ಊರವನು. ಅಲ್ಲಿ PUC ಗಂಟ ಓದಿ ತಾಯಿ ಆಸೆ ಅಂತೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ತಾಯಿಗೆ. ವಿವಿಪುರಂ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ನಾನು. 1 ವರ್ಷ ಓದ್ತಿದ್ದಂಗೆ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನನಗೆ ಎದೆ ನೋವು ಶುರುವಾಗಿ ಆಸ್ಪತ್ರೆಗೆ ಸೇರಿಸಿದ್ರು.
ಅಲ್ಲಿ ಆಪ್ರೇಷನ್ ಮಾಡ್ತೀರಾ ಬದುಕಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಸೇರಿ ಆಪ್ರೇಷನ್ ಮಾಡಿಸಿದ್ರು. ಸೊ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆ ಥರ ಆದಾಗ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅನ್ನೋದು ಇದಾಯಿತು. ಸೊ ಅಲ್ಲಿಗೆ ಆ ಕನಸು ಬಿಟ್ಟೆ, ಕಾಲೇಜು ಬಿಟ್ಟೆ. ಸೊ ಜೀವನಕ್ಕೋಸ್ಕರ ಗಾಂಧಿ ಬಜಾರ್ ಫುಡ್ ವಾರ್ಡಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 1500 ರೂಪಾಯಿ ಸಂಬಳ ಆಗ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಫ್ರೆಂಡ್ ಜೊತೆ ಸೇರ್ಕೊಂಡು ನೈಟ್ ಆಟೋ ಓಡಿಸೋದು ಕಲಿತೆ. ಸೊ ಆಟೋ ಡ್ರೈವರ್ ಆಗಿ 5 ವರ್ಷ ಕೆಲಸ ಓಡಿಸಿದ್ದೀನಿ ಆಟೋನ. ಆ ಟೈಮಲ್ಲಿ ನನಗೆ ತುಂಬಾ ಸಿನಿಮಾ ಹುಚ್ಚು. ನೈಟ್ ಎಲ್ಲ ಆಟೋ ಓಡಿಸೋದು, ಬೆಳಗ್ಗೆ 11 ಗಂಟೆ ಶೋಗೆ ಸಿನಿಮಾಗೆ ಹೋಗೋದು. JP ನಗರದಲ್ಲಿ ಸಿದ್ದೇಶ್ವರ ಥಿಯೇಟರ್ ಇತ್ತು. ಅಲ್ಲಿ ತುಂಬಾ ಸಿನಿಮಾ, ಪ್ರತಿಯೊಂದು ಸಿನಿಮಾ ನೋಡ್ತಿದ್ದೆ. ಆಗ ಒಳಗಡೆ ಕುತ್ಕೊಂಡಾಗ ಅನಿಸ್ತಿತ್ತು ಆ ಆಕ್ಟರ್ಗಳು ನೋಡಿ ನಾನು ಹಿಂಗಾಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಆಚೆ ಬಂದ್ಮೇಲೆ ಗೊತ್ತಾಗ್ತಿತ್ತು ಇದೆಲ್ಲ ಕನಸು, ನಮ್ಮ ಕೈಲಿ ಆಗಲ್ಲ ಅಂತ. ಸೊ ಇದಾದ್ಮೇಲೆ ಕಾಲ್ ಸೆಂಟರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡೆ. ಸೊ ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಅಲ್ಲೊಂದು 5 ವರ್ಷ ಕಾರ್ ಓಡಿಸ್ದೆ ಸರ್. ಅದಾದ್ಮೇಲೆ ಒಂದು ಸ್ವಂತ ಕೋಳಿ ಅಂಗಡಿ ಮಾಡಿದೆ. ಅಲ್ಲೇ ಸಾರಕ್ಕಿ, JP ನಗರ ಸಾರಕ್ಕಿ ಅಂತ ಇದೆ, ಇವಾಗ್ಲೂ ಇದೆ ಕೋಳಿ ಅಂಗಡಿ ನಂದು. ಅಲ್ಲಿ ಕೋಳಿ ಅಂಗಡಿ ನಡೆಸ್ತಿದ್ದೆ. ಆ ಟೈಮಲ್ಲಿ ನಾನು ತಿರುಗಿ ನೋಡಿದಾಗಲೇ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದೆ. 50 kg ಇಂದ 95 kg ಹೊಂಟೋಗಿದೆ ಆಪರೇಷನ್ ಆದ್ಮೇಲೆ. ಸೊ ನನ್ಗೆ ಗೊತ್ತೇ ಆಗಿಲ್ಲ. ಒಂದು 15 years ಜರ್ನಿಲಿ ನನ್ಗೆ ಗೊತ್ತಾಗಿಲ್ಲ. ಅವಾಗ ನಮ್ಮ ಅಕ್ಕ ಇದ್ದವರು ನೀನು ಜಿಮ್ ಸೇರ್ಕೋ, ಇಲ್ಲದವ್ರೆ ಸುತ್ತೋಗ್ಬಿಡ್ತೆ ಅಂತ ಅಂದ್ರು. ಸರಿ, ಆಗ ಬಂದು ನಾನು ಜಿಮ್ ಸೇರ್ಕೊಂಡಿದ್ದು. ಜಿಮ್ಮಲ್ಲಿ ಹೀಗೆ ಜಿಮ್ ಮಾಡ್ತಾ ಮಾಡ್ತಾ ಒಂದು ಮೊಬೈಲ್ ತಗೊಂಡೆ ಸರ್. ಜಿಮ್ ಓನರ್ ಹತ್ರ ಒಂದು ಮೊಬೈಲ್ ತಗೊಂಡೆ. ಆಪಲ್ ಸೆಕೆಂಡ್ ಹ್ಯಾಂಡ್ 10X ಅಂತ. ಸೊ ಅದು ಒಂದು ವಾರಕ್ಕೆ ಏನಾಯ್ತು, ಅಲ್ಲಿ ನಗ್ತಿದಿರಲ್ಲ ಸರ್. ಅಲ್ಲ, ಇರೋದು ಸತ್ಯ ಹೇಳ್ತಿದ್ದೀನಿ. ಓಕೆ ಅಲ್ಲ, ಆವಾಗ ಇವ್ನು ಹೇಗ್ ಪರಿಚಯ ಆದಂತೆ ನಾನು ಹೇಳ್ತಿದ್ದೀನಿ. ಸೊ ಜಿಮ್ ಓನರ್ಗೆ ಏನಾಯ್ತು ಸರ್, ಮೊಬೈಲ್ ಕೆಟ್ಟೋಗ್ಬಿಟ್ಟಿದೆ, ಇನ್ನ ವ್ಯಾರಂಟಿ ಇದೆ ಅಂತಲ್ಲ ಸರ್, ಇದು ಕೊಡ್ಸಿ ಅಂತ ಅಂದೆ, ಏನು ಬಿಲ್ಲು. ಸೊ ಆಗ ಇವ್ರ ಫೋನ್ ನಂಬರ್ ಕೊಟ್ಟರು ಅವರು. ಆಗ ನಾನು ಇವ್ರು ಫೋನ್ ಮಾಡ್ಬಿಟ್ಟು ಹಿಂಗ್ ಬಿಲ್ ಕೊಡಿ ಅಂತ ಕೇಳಿದ್ವಿ. ಅವಾಗ ಇವ್ರ ಮುಖ ನೋಡಿದ್ ನಾನು ಜಿಮ್ ಮೇಲೆ. ಬಟ್ ನಾನ್ ಬೇರೆ ಟೈಮಿಂಗ್ಸ್ ಹೋಗ್ತಿದ್ದೆ, ಇವ್ರು ಬೇರೆ ಟೈಮಿಂಗ್ಸ್ ಬರ್ತಿದ್ದ, ಗೊತ್ತಿರ್ಲಿಲ್ಲ. ಆವಾಗಿಂದ ಪರಿಚಯ ಆಯ್ತು. ಹಂಗೆ ಡೈಲಿ ಒಂದೇ ಟೈಮ್ ಜಿಮ್ ಬರ್ತಿದ್ದ. ಇದಾಯ್ತು. ಇವನು ಹೇಳ್ತಿದ್ದ, ನಾನು ಹಿಂಗೊಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಯಾರಿಗೋಸ್ಕರ, ಯಾರಿಗೋ ಅಂದ. ಮತ್ತೆ ಯಾರು ಮತ್ತೆ ಹೇಳಿದ್ದವರು ಅಲ್ಲ, ವಸಿಷ್ಠ ಸಿಂಹ ಅವ್ರಿಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಬಟ್ ಅವ್ರು ಒಪ್ತಾರ ಇಲ್ವಾ ಗೊತ್ತಿಲ್ಲ ಅಂತ ಅಂದ. ಸರಿ ಅಂದ್ಬಿಟ್ಟು ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಹೇಳ್ದ ಸರ್. ಕತೆ ಹೇಳ್ಬೇಕಾದ್ರೆ ನನ್ಗನ್ನಿಸಿದ್ದು, ನಾನು ಆಡಿಯನ್ಸ್ ಆಗಿ ಥಿಂಕ್ ಮಾಡಿದ್ದೆ ಈ ತರನು ಕತೆ ಮಾಡ್ಬೋದಾ ಅಂತ. ಸೊ ಆಗ ನಾನೇ ಅಪ್ರೋಚ್ ಆದೆ. ನಾನು 20 ವರ್ಷ ಸಂಪಾದನೆ ನಾನು ಬೇಕಾದ್ರೆ ಹಾಕ್ತೀನಿ, ದಯವಿಟ್ಟು ನನ್ನೇ ಲೀಡ್ ಮಾಡ್ತೀನಿ ಅಂತ ಕೇಳಿದೆ. ಸೊ ಇವನು ಸ್ವಲ್ಪ ದಿನ ಯೋಚನೆ, ಆಯ್ತು ನೋಡೋಣಿರಿ ಅಂತ. ಸೊ ನಿಮ್ಗೆ ಈ ಫೇಸ್ ಸೂಟ್ ಆಗಲ್ಲ, ನೋಡೋಣ ಗಡ್ಡ ಬಿಡಿ ಅಂತ. ಸೊ ಒಂದು 6 ತಿಂಗಳು ಹಂಗೆ ಗಡ್ಡ ಕೂದಲು ಬಿಟ್ಟೆ. ಹಂಗೆ ಸ್ಕ್ರಿಪ್ಟ್ ಇನ್ನ ಇಂಪ್ರೂವೈಸ್ ಮಾಡ್ತಿದ್ದ ಅನ್ಸುತ್ತೆ. ಸೊ ಓಕೆ, ಈ ಲುಕ್ ಸೆಟ್ ಆಗುತ್ತೆ, ಮಾಡೋಣ ಅಂತ ಅಂದ. ಹಂಗಾಗಿ ಈ ಸಿನಿಮಾ ಜೊತೆ ಶುರುವಾಗಿದ್ದು ನಂದು. ಆ 20 ವರ್ಷದ ಸಂಪಾದನೆ ಜೊತೆಗೆ ಇನ್ನೂ ಸಾಲ ಕೂಡ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅವಂಗೂ ಗೊತ್ತಿರಲಿಲ್ಲ ಸಿನಿಮಾಗೆ ಎಷ್ಟಾಗುತ್ತೆ ಅಂತ. ಸೊ ಮಾಡ್ತಾ 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 ಅದು ಜಾಸ್ತಿ ಆಗೋಯ್ತು. ನಾನು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದ್ರಲ್ಲಿ ಗೆದ್ದಿದ್ದೀನಿ, ಆದ್ರೆ ಜನಕ್ಕೆ ತಲುಪಿಸೋದ್ರಲ್ಲಿ ಸೋತ್ಬಿಟ್ಟಿದ್ದೀನಿ ಸರ್. ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ದೃಷ್ಟಿಗೆ ಇವಾಗ ಜನಗಳಿಗೆ ನಮ್ಗೆ ತಲುಪಿಸಕ್ ಆಗಿಲ್ಲ. ಅಲ್ಲ ಸರ್, ಈಗ ಇನ್ನು 5 ದಿನ ಇದೆ ಸರ್, ನಮ್ ಸಿನಿಮಾ ಎಲ್ಲೂ ಟಾಕ್ ಆಗ್ತಿಲ್ಲ ಸರ್. ಥಿಯೇಟರ್ ಬರೋರು ಯಾರು ಸರ್? ನಮ್ಮ ಹೊಸಬರು ಟೀಮ್ ನ ಈಗ ನೀವು ನಿಮ್ ಪಕ್ಕದವ್ರನ್ನ ಇಟ್ಕೊಂಡು ಥಿಯೇಟರ್ಗೆ ಹಾಕಿ. ಹಾ ಸರ್, ಕಂಟೆಂಟ್ ಚೆನ್ನಾಗಿದೆ, ಖಂಡಿತ ಬರ್ತಾರೆ. ನೀವು ಅದೆಲ್ಲ ಯೋಚನೆ ಮಾಡೋಂಗಿಲ್ಲ. ಇಷ್ಟು ಕಷ್ಟಪಟ್ಟಿರೋ ಒಳ್ಳೇದಾಗೇ ಆಗುತ್ತೆ. ಅಲ್ಲ ಸರ್, ಥಿಯೇಟರ್ ಬರ್ತಾನೆ ಇಲ್ಲ ಜನ ಅಂತ ಒಂದು ಇಂಡಸ್ಟ್ರಿ ಟಾಕ್ ಬೇರೆ ಆಗೋಗಿದೆ. ಮಾದೇವ ಸಿನಿಮಾ ನೋಡ್ತಾ ಬನ್ನಿ, ಹಾ ಸರ್. ಸಿನಿಮಾ ಕೂಡ ಈಗ ಲಾಸ್ಟ್ ವೀಕ್ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಆಗ್ತದೆ. ಎಕ್ಕ ಆಗಲಿ ಇದೊಂದಲ್ಲೆಲ್ಲ ಓಡ್ತಿದೆ. ಸೊ ನಿಮ್ ಕಂಟೆಂಟ್ ಆದ್ರೆ ಯಾರು ಲೀಡ್ ರೋಲು ಯಾರು ಅಂತ ಹೀರೋ ಅಂತ ಹೆಸರಿಲ್ದೆ ಹೋದವ್ರಿಗೆ ಬರೋರೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಂಗೆ ಅದು ಭಯ ಆಗಿದೆ. ನಾನು ಅದಕ್ಕೋಸ್ಕರ ಏನಂದ್ರೆ ನನ್ನ ಡೈರೆಕ್ಟರ್ಗೆ ಇಷ್ಟೇ ಖರ್ಚು ಮಾಡಿದೀವಪ್ಪ, ಫಸ್ಟ್ ದಿನ ಬೇಕಾದ್ರೆ ಎಲ್ಲ ಫ್ರೀ ಕೊಟ್ಬಿಡೋಣ ಟಿಕೆಟ್, ಅವ್ರ ಟೈಮ್ ನಮ್ಗೆ ಕೊಡ್ಲಿ, ಬಂದು ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿ, ಇಲ್ದವ್ರು ಇಂಥ ಸಿನಿಮಾಗೆ ಏನ್ಕೋ ಕಷ್ಟದಿಂದ ಉಗಿದ್ಬಿಟ್ಟು ಹೋಗ್ಲಿ ಅಂತಾನೆ ಹೇಳ್ದೆ ನಾನು. ಈ ತರ ಆದ್ರೂ ಏನಾರ ಪ್ರಮೋಷನ್ ಮಾಡ್ರಪ್ಪ, ದಯವಿಟ್ಟು ಫಸ್ಟ್ ಡೇ ಸಿನಿಮಾ ತೋರಿಸ್ರಿ ಜನಕ್ಕೆ. ಯಾಕಂದ್ರೆ ಅಷ್ಟು ನನ್ ಕಾನ್ಫಿಡೆನ್ಸ್ ಇದೆ ಸರ್, ಈ ತರ ಸಿನಿಮಾ ಈ ನಮ್ ಕನ್ನಡದಲ್ಲಿ ಬಂದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ನಾನು ಅದಕ್ಕೆ ಬೇಕಾದ್ರೆ ಎಷ್ಟು ಶೋ ಇರುತ್ತೋ ಅಷ್ಟು ಶೋನು ಬೇಕಾದ್ರೆ ಪಾಪ ಇವತ್ತಿನ ಇದರಲ್ಲಿ ಟೈಮು ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ. ಆ ಟೈಮ್ ನಮ್ ಕೊಟ್ರೆ ನನ್ನಿಂದ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ದುಡ್ಡು ತಗೊಳಲ್ಲ ಸರ್. ಪ್ರತಿ ಫಸ್ಟ್ ಡೇ ಎಷ್ಟು ಶೋ ನಡೆಯುತ್ತೆ ಅಷ್ಟು ಶೋ ಫ್ರೀ ಕೊಡ್ತೀನಿ ಸರ್ ನಾನು ಬೇಕಾದ್ರೆ. ಯಾಕಂದ್ರೆ ನನ್ನ ಕೈ ಜನಕ್ಕೆ ತಲುಪಿಸಕ್ ಆಗಿಲ್ಲ ಸರ್, ನನಗೆ ಸ್ಟ್ರಾಟಜಿ ಅದೆಲ್ಲ ಏನು ಗೊತ್ತಿಲ್ಲ. ನನಗೆ ಸಾಧ್ಯವಾದಷ್ಟು ಗ್ರೌಂಡ್ ಲೆವೆಲ್ ಮಾಡ್ದೋ, ಬಟ್ ಯಾರಿಗೂ ಫ್ರೆಂಡ್ಸ್ ಲೆವೆಲ್ ಬಿಟ್ಟು ಆಚೆನೆ ಹೋಗ್ತಾ ಇಲ್ಲ ಸಿನಿಮಾ. ಬಟ್ ಬೇರೆ ಫ್ರೆಂಡ್ಸ್ ಬಂದ್ರೆ ಯಾವ ರೀತಿ ನಾವು ಮೂವ್ ಮಾಡೋದು, ಈಗ ಹಾಕಿರೋ ದುಡ್ಡು ಹೇಗ್ ಮಾಡೋದು, ಮತ್ತೆ ನಂಗೆ ಸಕ್ಸಸ್ ಬೇಕು ಅಂತ ಬಂದಿರೋದು.
ಅಷ್ಟು ವರ್ಷ 20 ವರ್ಷ ಸಿನಿಮಾ ನೋಡ್ಕೊ ಬಂದು ಇವತ್ತು ಜಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಓಡಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲ ಅಲ್ಲಿ ಥಿಯೇಟರ್ ಅಲ್ಲಿ ಇರೋದೇ ಇಲ್ಲ. ಇನ್ ಪ್ರಯೋಜನ ಏನ್ ಬಂತು ಅನ್ನೋ ದೃಷ್ಟಿಗೆ ನಾನು ಈ ತರ ಯೋಚನೆ ಮಾಡಿದ್ದೀನಿ ಸರ್. ಇದು ತಪ್ಪೋ ನಿಜವಾಗ ಗೊತ್ತಿಲ್ಲ. ಹಂಗಾಗಿ ಬೇಕಾದ್ರೆ ಫಸ್ಟ್ ಡೇ ದಯವಿಟ್ಟು ಎಲ್ಲಾ ಪ್ರೇಕ್ಷಕರಿಗೂ ನೀವು ತಲುಪಿಸ್ಬೇಕದು. ನಿಮ್ ಬಿಟ್ರೆ ಯಾರಿಲ್ಲ ನಮ್ಗೆ. ಇವಾಗ ನೀವು ತಲುಪಿಸಿದ್ರೆ ಬೇಕಾದ್ರೆ ನಾನ್ ರೆಡಿ ಇದ್ದೀನಿ ಸರ್. ಫಸ್ಟ್ ಡೇ ಯಾವ್ದೇ ಥಿಯೇಟರ್ಗೆ ಹೋಗ್ಲಿ ನಾವು ಬುಕ್ ಮಾಡ್ಕೊಡ್ತೀವಿ ಸರ್. ಅವ್ರ ಸಿನಿಮಾ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಹೇಳಿ, ಇಲ್ದವ್ರು ಬೇಡ. ನಾವು ಕೆಟ್ಟ ಸಿನಿಮಾ ಮಾಡಿದ್ರೆ ನಾವು ಬ್ಯಾಕಟ್ ಆಗಿ ಹೋಗ್ತೀನಿ ಬೇಕಾದ್ರೆ. ಅದರಲ್ಲಿ ನಂದು ಏನ್ ಬೇರೆ ಮಾತಿಲ್ಲ. ದಯವಿಟ್ಟು ಇದೇನ ತಪ್ಪಾಗಿದ್ರೆ ಕ್ಷಮಿಸಿ. ಏನಾದ್ರು ಫ್ರೀ ಕೊಡೋದು ಅದು ಇದು ಅಂತ ಅಲ್ಲ. ಇದು ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ ಹೊರತು ಅಷ್ಟು ಎಫರ್ಟ್ ಹಾಕಿದ್ದೀವಿ ಸರ್ ನಾವು ನಿಜವಾಗ್ಲು. ಇವರೆಲ್ಲ ಉಡುಪಿಲಿ ಮಾಡಿದ್ದು ಸಾರ್ ಹೇಳ್ತಾರೆ ಅಲ್ಲೆಲ್ಲೋ ಇಲ್ಲಿ ಮಾಡ್ಬಿಟ್ರು ಅಂತ ಮಳವಳ್ಳಿಲಿ ಮಾಡಿರೋದು. ಯಾಕಂದ್ರೆ ಅಲ್ಲೊಂದು ಇದ್ರ ತರ ಇತ್ತು, ಅಲ್ಲಲ್ಲ 1 hour ಫೀಲೇ ಇತ್ತು. ಸೊ ಅದಕ್ಕೆ ಊಟಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ ನಾವು. ಅಲ್ಲ ನಾನು ಹೇಳ್ತಿರೋದು ಇಷ್ಟು ಕಷ್ಟ ಬಿದ್ದು ಪಾಪ ಇವರೆಲ್ಲ ಟೆಂಟ್ ಮಲಗಿದ್ದಾರೆ. ಯಾಕಂದ್ರೆ ರೂಮ್ ಮಾಡ್ಕೊಂಡ್ಬಿಟ್ರೆ ಕಾಸು ಜಾಸ್ತಿ ಆಗ್ಬಿಡುತ್ತೆ ಅನ್ಬಿಟ್ಟು 1 hourದಲ್ಲಿ ಒಂದು ಛತ್ರದಲ್ಲಿ ಮಲಗಿದ್ದೀವಿ ಸರ್. 15 ದಿನ ಛತ್ರದಲ್ಲಿ ಮಲಗಿದ್ದೀವಿ. ಯಾಕಂದ್ರೆ ಸ್ಕ್ರೀನ್ ಮೇಲೆ ನಾವು ದುಡ್ಡು ಹಾಕೋಣ, ನಾವು ಖರ್ಚು ಮಾಡೋದು ಬೇಡ ಅಂತ. ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನಮ್ಗೆ. ನಾನು ಇನ್ನೇನು ಇನ್ಯಾರ ಹತ್ರನೂ ಹೋಗಕ್ಕಾಗಲ್ಲ. ನೀವೇ ನಮ್ಗೆ ದಾರಿ ದೀಪ ಅಂತ ಅನಿಸ್ತಿದೆ ಸರ್. ದಯವಿಟ್ಟು ಇದು ನೀವು ಎಷ್ಟು ಜನ ಕೇಳ್ತೀರಾ ಅಷ್ಟು ನಮ್ಗೆ ಜೀವನ ಕೊಡುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ಸರ್, ಇಲ್ಲ ಅಲ್ಲ ದೇವರಾಣೆ, ನನ್ ಫಸ್ಟ್ ಟೈಮ್ ಮೈಕ್ ಇರ್ತಿರೋದು ಸ್ಟೇಜ್ ಮೇಲೆ. ಯಾಕಂದ್ರೆ ನನ್ನ ಲೈಫ್ ಸ್ಟೋರಿ